السلام عليكم ورحمة الله تعالى وبركاته. بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ತೀರ್ಪುಗಾರರೇ, ಸುಂದರವಾದ ಅಲ್ ಮುರಾಫಕ ವೇದಿಕೆಯಲ್ಲಿ ಸುನ್ನಿ ಮತ್ತು ಬಿದ್ಅಗಳ ನಡುವೆ ಚರ್ಚೆಯಾಗುತ್ತಿರುವ ವಿಷಯಗಳ ಪೈಕಿ ತವಸ್ಸುಲ್ ಎಂಬ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ಆಡಲು ನಾನು ಇಚ್ಛಿಸುತ್ತಿದ್ದೇನೆ. ಅಲ್ಲಾಹು ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ಸಹೋದರರೇ, ಸೃಷ್ಟಿಕರ್ತನಾದ ಅಲ್ಲಾಹನೊಂದಿಗೆ ಪ್ರಾರ್ಥನೆ ನಡೆಸುವಾಗ ಅವನಿಗೆ ಇಷ್ಟವಿರುವಂತಹ ಇಷ್ಟದಾಸರಲ್ಲಿ ಇಷ್ಟವಿರುವಂತಹ ವ್ಯಕ್ತಿಗಳನ್ನು ಮಧ್ಯವರ್ತಿಯಾಗಿ ಮಾಡಿ ನಡೆಸುವ ಪ್ರಾರ್ಥನೆಯನ್ನು ತವಸ್ಸುಲ್ ಎಂದು ಕರೆಯುತ್ತೇವೆ. ಶತಮಾನಗಳ ಹಿಂದೆ ಮುಸ್ಲಿಂ ಸಮೂಹವು ತಮ್ಮ ಪ್ರಾರ್ಥನೆಗಳಲ್ಲಿ ಮಹಾತ್ಮರಾದ ಅಂಬಿಯಾಗಳನ್ನು, ಔಲಿಯಾಗಳನ್ನು, ಪುಣ್ಯ ವಸ್ತುಗಳನ್ನು, ಪುಣ್ಯ ಕರ್ಮಗಳನ್ನು ಮಧ್ಯವರ್ತಿಯಾಗಿ ಮಾಡಿ ನಡೆಸುವ ಪ್ರಾರ್ಥನೆಯು ಸುನ್ನತ್ತಾಗಿದೆ, ಆಚಾರವಾಗಿದೆ, ಇಸ್ಲಾಮಿಕವಾಗಿದೆ ಎಂದು ನಂಬಿಕೊಂಡು ಆ ರೀತಿಯಾಗಿ ರೂಢಿಯಾಗಿಸಿಕೊಂಡಿದ್ದಾರೆ. ಆದರೆ ಇಲ್ಲಿನ ಕೆಲವೊಂದು ವಿತಂಡವಾದಿಗಳು ಕೆಲವೊಂದು ದುರ್ವ್ಯಾಖ್ಯಾನಗಳ ಮೂಲಕ ತವಸ್ಸುಲ್ ಅದು ಅನಿಸ್ಲಾಮಿಕವಾಗಿದೆ, ಅದು ಬಿದ್ಅತ್ ಆಗಿದೆ, ಅದು ಅನಾಚಾರವಾಗಿದೆ ಎಂದು ನಂಬಿಕೊಂಡು ಆ ರೀತಿಯಾಗಿ ರೂಢಿಯಾಗಿಸಿಕೊಂಡಿದ್ದಾರೆ. ಆದರೆ ಇಲ್ಲಿನ ಕೆಲವೊಂದು ವಿತಂಡವಾದಿಗಳು ಕೆಲವೊಂದು ದುರ್ವ್ಯಾಖ್ಯಾನಗಳ ಮೂಲಕ ತವಸ್ಸುಲ್ ಅದು ಅನಿಸ್ಲಾಮಿಕವಾಗಿದೆ, ಅದು ಬಿದ್ಅತ್ ಆಗಿದೆ, ಅದು ಅನಾಚಾರವಾಗಿದೆ ಎಂದು ತಮ್ಮ ಭಾಷಣಗಳ ಬರವಣೆಗಳ ಮೂಲಕ ಪ್ರಚಾರ ಪಡಿಸುತ್ತಿರುವಾಗ ಯಾವುದು ಸತ್ಯ ಯಾವುದು ನಿತ್ಯ ಎಂದು ತಿಳಿಯಬೇಕಾದ ಇಸ್ಲಾಮಿನಲ್ಲಿ ಯಾವುದು ಆಚಾರ ಯಾವುದು ಅನಾಚಾರ ಎಂದು ತಿಳಿಯುವುದು ಇಸ್ಲಾಮಿನ ಆಧಾರ ಸ್ತಂಭಗಳಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಮುಂತಾದವುಗಳಿಂದಾಗಿದೆ. ಪ್ರೀತಿಯ ಸಹೋದರರೇ, ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನು ಸೂರತು ನಿಸಾ 64ನೇ ಸೂಕ್ತದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಲವ್ ಅನ್ನಹುಂ ಇಲ್ಲಲಮು ಅನ್ಫುಸಹುಂ ಜಾಉಕ ಫಸ್ತಗ್ಫಿರುಲ್ಲಾಹ ವಸ್ತಗ್ಫಿರುಲ್ಲಾಹ ಲವಜದುಲ್ಲಾಹ ತವ್ವಾಬರ್ ರಹೀಮ. ಯಾರಾದರೂ ತಮ್ಮ ಶರೀರದೊಂದಿಗೆ ಅಕ್ರಮ ಎಸಗಿದ್ದಾಗ ಅಥವಾ ಯಾವುದಾದರೊಂದು ಪಾಪದಲ್ಲಿ ತೊಡಗಿಕೊಂಡರೆ ಅವನ ಅಲ್ಲಾಹನಲ್ಲಿ ಪಾಪ ಮೋಕ್ಷಣೆ ಮಾಡುವುದಾದರೆ ಅಥವಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಪಾಪ ಮೋಕ್ಷಣೆ ಮಾಡುವುದಾದರೆ ಖಂಡಿತವಾಗಿ ಅವನ ಪಾಪವನ್ನು ಮನ್ನಿಸುವನು. ಪ್ರೀತಿಯ ಸಹೋದರರೇ, ಇದನ್ನು ವ್ಯಾಖ್ಯಾನಿಸುತ್ತಾ ಇಸ್ಮಾಯಿಲಕ್ಕೆ ರೂಹುಲ್ ಬಯಾನ್ ತನ್ನ 7ನೇ ಖಂಡದ 23ನೇ ಪುಟದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸೃಷ್ಟಿಕರ್ತನ ಎಡೆಯಲ್ಲಿರುವ ಒಂದು ಮಧ್ಯವರ್ತಿಯಾಗಿದೆ. ಆದುದರಿಂದ ಅವರ ಮೇಲೆ ತವಸ್ಸುಲ್ ಮಾಡಿ ಪ್ರಾರ್ಥನೆ ನಡೆಸುವುದು ಉತ್ತಮವಾಗಿದೆ. ಪ್ರೀತಿಯ ಸಹೋದರರೇ, ಮುಗಿದಿಲ್ಲ, ಇನ್ನು ಇಸ್ಲಾಮಿನ ಅಧಿಕೃತ ಪುರಾವೆಯಾದ ಹದೀಸನ್ನು ಒಮ್ಮೆ ಕಣ್ಣೋಡಿಸುವುದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಒಂದು ದೃಷ್ಟಿಹೀನದ ವ್ಯಕ್ತಿ ಬಂದು, ಓ ಪ್ರವಾದಿವರರೇ, ನನ್ನ ಕಣ್ಣಿನ ಶಮನಕ್ಕೆ ಬೇಕಾಗಿ ದಯಮಾಡಿ ಪ್ರಾರ್ಥಿಸಿ ಎಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೀವು ಸಂಪೂರ್ಣವಾಗಿ ಉಲು ನಿರ್ವಹಿಸಿ ಹೀಗೊಂದು ಪ್ರಾರ್ಥಿಸಿ, ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ವ ಅತವಜ್ಜಹು ಇಲೈಕ ಬಿನಬಿಯಿಕ ಮುಹಮ್ಮದ್ ನಬಿ ರಹಮತಿ. ಓ ಅಲ್ಲಾಹನೇ, ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಠವಾಗಿರುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮಧ್ಯವರ್ತಿಯಾಗಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಓ ಪ್ರವಾದಿಯವರೇ, ತಮ್ಮನ್ನು ನಾನು ಮೆಡಿಟೇಟರ್ ಆಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆದುದರಿಂದ ನನ್ನ ಅನಾರೋಗ್ಯವನ್ನು ಗುಣಪಡಿಸಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಯಾವುದು ಆಚಾರ ಯಾವುದು ಅನಾಚಾರ ಎಂದು ಕಲ್ಪಿಸಿಕೊಡಬೇಕಾದಂತ ಸಾಕ್ಷಾತ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ನೀವು ತವಸ್ಸುಲ್ ಮಾಡಿ ಎಂದು ನಮ್ಮಲ್ಲಿ ಕಲ್ಪಿಸ್ತಾ ಇದ್ದಾರೆ. ಇದನ್ನು ಯಾರು ಕೂಡ ವಿರೋಧಿಸಲಿಲ್ಲ. ಇಬ್ನು ತೈಮಿಯ ಎಂಬ ಕಪಟ ವಿಶ್ವಾಸಿ ಬರುವವರೆಗೂ ಇದನ್ನು ಯಾರು ಕೂಡ ಶಿರ್ಕ್ ಎಂದು ಬಿದ್ಅತ್ ಎಂದು ಯಾರು ಕೂಡ ಗೊಂದಲಗಳನ್ನು ಸೃಷ್ಟಿ ಮಾಡಲಿಲ್ಲ. ಆದುದರಿಂದ ತವಸ್ಸುಲ್ ಅದು ಇಸ್ಲಾಮಿಕವಾಗಿದೆ, ಅದು ಆಚಾರವಾಗಿದೆ ಎಂದು ನಂಬಿಕೊಂಡು ಅದು ನಮಗೆ ಪೂರ್ವಿಕರಾದ ಸ್ವಹಾಬಿಗಳು ಕಲ್ಪಿಸಿಕೊಟ್ಟಂತ ಒಂದು ವಿಷಯವಾಗಿದೆ ಎಂದು ಹೇಳುತ್ತಾ ನಿಮ್ಮ ಟೊಳ್ಳು ಬೊಳ್ಳು ವಾದಗಳನ್ನು ಅಲ್ ಮುರಾಫಕ ವೇದಿಕೆಯಲ್ಲಿ ಮುಖರಿಸುತ್ತಾ ನನ್ನ ಮಾತಿಗೆ ಕಡಿವಾಣ ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.